ಹಳ್ಳಿಗಳ ನಾಡು. ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ. ಗ್ರಾಮ ರಾಜ್ಯದಿಂದ ರಾಮರಾಜ್ಯದ ಕನಸಿನ ಸಾಕಾರತೆಯ ಕನಸು ಕಂಡು ಗ್ರಾಮಗಳ ಸಬಲೀಕರಣ, ಸ್ವಚ್ಛತೆ ಹಾಗೂ ಸ್ವಾವಲಂಬಿ ಹಳ್ಳಿಗಳ ನಿರ್ಮಾಣಕ್ಕೆ ಒತ್ತು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರ ಕನಸಿನಂತೆ ಹಳ್ಳಿಗಳ ಉದ್ಧಾರಕ್ಕೆ ನಾವೇ ಅಂಗೀಕರಿಸಿ, ಗೌರವಿಸಿ, ಬೆಳೆಸಿಕೊಂಡು ಬಂದ ಸ್ಥಳೀಯ ಆಡಳಿತ ಸಂಸ್ಥೆ ಗ್ರಾಮ ಪಂಚಾಯಿತಿ. ನಮ್ಮ ಸಮಸ್ಯೆ, ಸಾಧ್ಯತೆ, ಸಾಧನೆಗಳಿಗೆ ಧ್ವನಿಯಾಗಲು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಇನ್ನಷ್ಟು ಶಕ್ತಿ ನೀಡಬೇಕು. ಪಾರದರ್ಶಕ ಸೇವೆಯನ್ನ ಗುರುತಿಸಿ ಗೌರವಿಸಬೇಕು. ಇದೇ ಉದ್ದೇಶವನ್ನ ಇಟ್ಟುಕೊಂಡು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸ್ವಚ್ಛ ಹಾಗೂ ಸರ್ಕಾರಿ ಯೋಜನೆಗಳನ್ನು ಸಂಪೂರ್ಣ ಅನುಷ್ಠಾನಕ್ಕೆ ತಂದ ಗ್ರಾಮವನ್ನ ಗುರುತಿಸಿ ಗಾಂಧಿ ಗ್ರಾಮ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ. ಪುರಾತನ ಪ್ರಸಿದ್ಧವಾದ ಉಗ್ರ ನರಸಿಂಹ ದೇವಸ್ಥಾನ ಹಾಗೂ ಖ್ಯಾತ ಸಾಹಿತಿಗಳಾದ ಕೀರ್ತಿನಾಥ್ ಕುರ್ತಕೋಟಿ ಅವರಿಂದಲೇ ಗುರುತಿಸಿಕೊಂಡ ಕುರ್ತಕೋಟಿ ಇದೀಗ ಕುರ್ತಕೋಟಿ ಗ್ರಾಮ ಪಂಚಾಯಿತಿಯ ಸಾಧನೆಯಿಂದ ಎಲ್ಲರ ಗಮನ ಸೆಳೆದಿದೆ. ನಮ್ಮ ದೇಶದ ಜೀವನ ಗ್ರಾಮೀಣ ಭಾಗ. ಮಹಾತ್ಮ ಗಾಂಧೀಜಿಯವರು ಹೇಳೋ ಹಾಗೆ ಭಾರತದ ಆತ್ಮ ಗ್ರಾಮಗಳಲ್ಲಿದೆ. ಕುರ್ತಕೋಟಿ ಪಂಚಾಯಿತಿ ನಮ್ಮ ಗದಗ ತಾಲೂಕಿನಲ್ಲೇ ಒಂದು ಉತ್ತಮವಾದ ಕೆಲಸ ಮಾಡ್ತಕ್ಕಂಥ ಪಂಚಾಯಿತಿ. ಅದು 2 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಅವ್ರಿಗೆ ಸಿಕ್ಕಿದೆ. ಗದಗ ಜಿಲ್ಲೆಯ ಕುರ್ತಕೋಟಿ ಜಿಲ್ಲಾ ಕೇಂದ್ರ ಗದಗದಿಂದ 16 ಕಿಲೋಮೀಟರ್ ದೂರವಿರುವ ಒಂದು ಆದರ್ಶ ಗ್ರಾಮ. 2013-14 ಹಾಗೂ 14-15ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನವಾದ ಈ ಗ್ರಾಮ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಮಾನದಂಡಗಳನ್ನು ನಿಗದಿತ ಅವಧಿಯಲ್ಲಿ 65% ಹೆಚ್ಚು ಪೂರೈಸಿತ್ತು. ಕಲ್ಪಿಸಲೆಂದೇ ಪಂಚಾಯಿತಿಯ ಖಜಾನೆಗೆ ಬಂದು ಬೀಳುವ ಹಣವನ್ನ ಆದಾಯವನ್ನಾಗಿ ಪರಿವರ್ತಿಸಿಕೊಳ್ಳುವ ಎಷ್ಟೋ ಸ್ಥಳೀಯ ಮುಖಂಡರಲ್ಲಿ ಆದರ್ಶವಾಗಿ ನಿಲ್ಲೋರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಎ ಇನಾಮತಿ ಅವರು ಹಾಗೂ ಇವರ ಸದಸ್ಯ ಮಂಡಳಿ. ಸರ್ಕಾರ ಮಾಡೋದನ್ನು ಸಹಕಾರದಿಂದ ಮಾಡಬಹುದು ಅಂತ ಹಿರಿಯರು ಹೇಳ್ತಾರೆ. ಅದು ಸಹಕಾರ ಮನೋಭಾವ ಕುರ್ತಕೋಟೆಯಲ್ಲಿ ಬೇರೆಯವರಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರ, ಊರ ಹಿರಿಯರ ಹಾಗೂ ಅಧ್ಯಕ್ಷರ, ಉಪಾಧ್ಯಕ್ಷರ ಸಹಕಾರದಿಂದ ಇವೆಲ್ಲ ಕೆಲಸಗಳು ಹಾಗೂ ಅಧಿಕಾರಿಗಳ ಸಹಕಾರದಿಂದ ಎಲ್ಲ ಕೆಲಸಗಳು ಹೆಚ್ಚಿನ ವೇಗದಲ್ಲಿ ಕೆಲಸ ನಡೆಯೋದ್ರಿಂದ ಏನೋ ರಾಜ್ಯ ಸರ್ಕಾರ ಮಾನದಂಡ ಹಾಕಿದೆ, ಏನು 50% ಅಂತೇಳಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಾಖಲಾತಿಗಳ ನಿರ್ವಹಣೆ ಅವು ಕೆಲಸಗಳನ್ನು ನೋಡಿ ಈ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಬಂದಿದೆ. ಬಯಲು ಶೌಚಮುಕ್ತ ಗ್ರಾಮ ನಿರ್ಮಾಣಕ್ಕೆ ಆದ್ಯತೆಯನ್ನ ನೀಡಿ ಮನೆ ಮನೆಗೆ ಶೌಚಗೃಹದ ಅವಶ್ಯಕತೆ ಹಾಗೂ ನೈರ್ಮಲ್ಯ ಗ್ರಾಮದ ಪ್ರಾಮುಖ್ಯತೆಯನ್ನ ಜನರಿಗೆ ತಿಳಿಸಲು ಮಹಿಳಾ, ಪುರುಷ ಸಮೂಹ ಶೌಚಾಲಯಗಳ ನಿರ್ಮಾಣ, ವೈಯಕ್ತಿಕ ಶೌಚಾಲಯ ನಿರ್ಮಾಣಕ್ಕೆ ಸ್ಥಳಾಭಾವ ಇರುವವರಿಗೆ ಹಾಗೂ ಕಡಿದಾದ ರಸ್ತೆಗಳ ಮನೆಯನ್ನು ಹೊಂದಿದ್ದವರಿಗೆ ಗುಂಪು ಶೌಚಾಲಯವನ್ನ ನಿರ್ಮಿಸಿ ಪ್ರತಿ ಮನೆಗೆ ಒಂದರಂತೆ ವಹಿಸಲಾಗಿದೆ. ಗ್ರಾಮದ 80% ಹೆಚ್ಚು ಮನೆಗಳಲ್ಲಿ ಇಂದಿಗೆ ಶೌಚಾಲಯಗಳಿವೆ. ನಬಾರ್ಡ್ ಯೋಜನೆಯ ಅಡಿಯಲ್ಲಿ ಸುಮಾರು 80 ಲಕ್ಷ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಸಹಯೋಗದೊಂದಿಗೆ ನೆರೆಯ ಗ್ರಾಮಗಳಾದ ಅಣ್ಣಿಗೇರಿ, ಸೈದಾಪುರ, ಹೊಸಳ್ಳಿ ಗ್ರಾಮದ ರಸ್ತೆಗಳನ್ನು ಡಾಂಬರೀಕರಣ ಮಾಡಿದ್ದು ಸಂಚಾರ ಸುಗಮವಾಗಿದೆ. ಸಹಕಾರದಿಂದ ಮಾತ್ರ ಗಾಂಧಿ ಪುರಸ್ಕಾರ ಬರ್ತದೆ. ಗಾಂಧಿ ಪುರಸ್ಕಾರ ಒಂದೇ ಅಲ್ಲ, ಒಟ್ಟು ಯಾವುದೇ ಪುರಸ್ಕಾರ ಬರಬೇಕು ಅಂದರೆ ಸಹಕಾರ ಇರಬೇಕು. ಅದು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ಮಧ್ಯೆ ಇರಬೇಕು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಜನರ ಮಧ್ಯದೊಳಗೆ ಇರಬೇಕು, ಪಂಚಾಯಿತಿಗಳು ಹಾಗೂ ಜಿಲ್ಲಾಡಳಿತದ ಮಧ್ಯೆ ಇರಬೇಕು. ಈ ಸಹಕಾರ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೆ ಯಾರೂ ಪುರಸ್ಕಾರಕ್ಕೆ ಅರ್ಹರಾಗೋದೇ ಸಾಧ್ಯ ಇಲ್ಲ.
H2O ಫಾರ್ ಹ್ಯುಮ್ಯಾನಿಟಿ ಹೆಸರಿನ ಅಡಿಯಲ್ಲಿ ವಿಶ್ವಸಂಸ್ಥೆಯ WHOದ ಸಾಂಗತ್ಯದ ಒಪ್ಪಂದದೊಂದಿಗೆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ₹1ಗೆ 10 ಲೀಟರ್ ಪರಿಶುದ್ಧ ನೀರನ್ನ ಗ್ರಾಮೀಣ ಜನರಿಗೆ ಒದಗಿಸಲಾಗುತ್ತಿದೆ. ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದ ಗ್ರಾಮದ ಪದವಿ ಪೂರ್ವ ಕಾಲೇಜು 2 ವರ್ಷಗಳ ಕಾಲ ಪ್ರತಿಶತ 100ರಷ್ಟು ಫಲಿತಾಂಶವನ್ನ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದಿದ್ದು ಗ್ರಾಮದ ಗೌರವವನ್ನ ಹೆಚ್ಚಿಸಿದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೆ 100 ದಿನದ ಕೆಲಸ ಒದಗಿಸುವ ಯೋಜನೆಯಡಿಯಲ್ಲಿ 520ರಿಂದ ಸುಮಾರು 600 ಕುಟುಂಬಗಳಿಗೆ ಉದ್ಯೋಗವನ್ನ ಒದಗಿಸಲಾಗಿದೆ. ಕೃಷಿ ಭಾಗ್ಯ ಯೋಜನೆಯಡಿ ನಿರ್ಮಿಸಲಾಗಿರುವ ಕೃಷಿ ಹೊಂಡಗಳು ಅಕಾಲಿಕ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ ಈ ಎಲ್ಲಾ ನೈಸರ್ಗಿಕ ವಿಕೋಪಗಳನ್ನ ತಾತ್ಕಾಲಿಕವಾಗಿ ತಡೆಯಲು ಹಾಗೂ ಕೃಷಿಗೆ ಅವಶ್ಯಕವಾದ ನೀರನ್ನ ಪೂರೈಸಲು ಹೊಲಗಳಲ್ಲಿ ಹೊಂಡಗಳನ್ನ ನಿರ್ಮಿಸಲಾಗಿದೆ. ಇದ್ರಾಗ ನಮ್ಮ ಹೊಲದಲ್ಲಿ ತಿಳಿ ಮಣ್ಣು ಬಂದಿರ್ತೈತ್ರಿ. ಆ ಮಣ್ಣು ಇದ್ರಾಗ ಬಿದ್ದಿರ್ತೈತಿ. ನೀರೆಲ್ಲ ಆ ಕಡೆ ಹೋಗಿಂದ ಇದು ಖಾಲಿ ಆತಂದ್ರೆ ಈ ಮಣ್ಣು ತೆಗೆದು ನಾವು ಹೊಲಕ್ಕೆ ಹಾಕ್ಕೊಂತೇವೆ. ಅವಾಗ ಅದು ಈ ಕೆರೆಗೆ ಹೋಗ್ತೈತ್ರಿ. ಅದು ಕೆರೆಗೆ ಹೋತಂತಂದ್ರೆ ನಮ್ಗೆ ಈ ಉದ್ದೇಶ ಇದನ್ನು ಕಟ್ಸಿದ್ದು ಕೆರೆಗೆ ಮಣ್ಣು ಹೋಗ್ಬಾರ್ದಂತ, ಬರೀ ನೀರು ಹೋಗ್ಲಿ ಅಂತ ಈ ಬಚ್ಚಲ ಅಂತ ಕಟ್ಸಿವ್ರಿ ನಾವು. ಕೆರೆಗೆ ಮಣ್ಣು ಬರೋಂಗಿಲ್ಲ, ನೀರು ಅಷ್ಟೇ ಬರ್ತೈತಿ. ಆಮೇಲೆ ಸ್ಪ್ರಿಂಕ್ಲರು ಹಚ್ಕೊತೀವಿ ನಾವು. ಸುಮಾರು 100 ಫೂಟ್ ಐತ್ರಿ ಇದು ಕೆರೆ. 100 ಫೂಟ್ ಐತಿ. ನಮಗೆ ಒಂದು 5 ಎಕರೆ ಹೊಲಕ್ಕೆ ಒಮ್ಮೆ 2 ಸಲ ತೋರ್ಸಕ್ಕೆ ನೀರು ಹಾಕೈತ್ರಿ. ಇದು ತುಂಬಿತಂದ್ರೆ ಇವಾಗ ಮಳೆ ಇಲ್ಲ. ಫಸ್ಟಿಗೆ ಒಮ್ಮೆ ಮಳೆ ಆಗಿತ್ತು, ತುಂಬಿತ್ತು. ಈಗ ಮಳೆ ಕಡಿಮೆ ಆಗಿದ್ದರಿಂದ ನೀರು ಒಟ್ಟು ಕಡಿಮೆ ಆಗೈತಿ. ಸುಮಾರು 3 ತಿಂಗಳು ಹತ್ತು ಕಡಿಸಿ ನಾವು ಈ ಕೆರೆ ಅನುಕೂಲ ಆಗೈತಿ. ಬಟ್ರಿ ಇದು ಕೃಷಿ ಹೊಂಡ 2 ಟೈಪ್ ಅನುಕೂಲ ಆಗೈತಿ ನಮ್ಗೆ. ಒಂದು ಹೊಂಡ, ಆಮೇಲೆ ಹೊಲ ಎಲ್ಲ ಬದವಾಗ್ಯಾವ. ಸುಮಾರು 880 ಎಕರೆನಷ್ಟು ಮಣ್ಣು ಬಂದೈತಿ ಇದ್ರಾಗ. ಅಂದ್ರೆ ಕೃಷಿ ಹೊಂಡಕ್ಕೆ ನಮಗೇನು ಕೊಡ್ಬೇಕಾಯ್ತು ಸರ್ಕಾರ ಅಷ್ಟು ರೊಕ್ಕನೂ ಬರ್ತೈತಿ, ನಮ್ಮ ಹೊಲಕ್ಕೆ ಬದವೂ ಆಕೈತಿ. ನಾವು ಒಂದು 30ರಿಂದ 40 ಸಾವಿರ ರೂಪಾಯಿ ಸ್ವಂತ ಅಮೌಂಟ್ ಹಾಕಿವಿ. ಇದಕ್ಕೆ 1,40,000 ರೂಪಾಯಿ ಖರ್ಚು ಮಾಡೀವಿ. ಅವ್ರು ಸುಮಾರು 96-93 ಸಾವಿರ ಏನೋ ಕೊಡ್ತಾರಂತ. ಇನ್ನೂ ಬಂದಿಲ್ಲ ನಮ್ಮ ರೊಕ್ಕ. ಅವ್ರು ಬಂದಿಂದ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಅನ್ನೋದು. ಅದ್ರ ಲಾಭ ಐತ್ರಿ ಇದು ಮಾಡೋದ್ರಿಂದ. ವೃಕ್ಷೇನು ರೈತಾಕಿ ವರ್ಗಕ್ಕೆ ಭಾಳ ಲಾಭ ಐತ್ರಿ ಇದು. ಯಾಕಂದ್ರೆ ಈ ನೀರಿನಿಂದ ನಾವು ಸುತ್ತಲೆ ಕಾಯಿಪಲ್ಲೆ ಹಚ್ಬೋದು. ಎಲ್ಲ ಹಚ್ಚಿವ್ರಿ. ಸೌತಿ ಬೆಳೆ ಪಳ್ಳಿ ಅಲ್ಲೆಲ್ಲ ಸೌತಿ ಬೆಳೆ ಹಚ್ಚಿವಿ. ಆಮೇಲೆ ವಂಡಿ ಮೇಲೆ ಹಚ್ಚಿವ್ರಿ. ಹಸಿ ಇಲ್ಲದಕ್ಕೆ ಅವು ಸ್ವಲ್ಪ ಇದಾಗಿವಿ. ಇನ್ನು ಈ ನೀರು ತುಂಬ್ಕೊಂತಂದ್ರೆ ಕಾಯಿಪಲ್ಲೆ ನಮ್ಮ ಮನೆಗೆ ಉಪಯೋಗ ಮಾಡ್ಕೊಳ್ಳೋ ಅಷ್ಟು ಕಾಯಿಪಲ್ಲೆ ಇಲ್ಲೇ ತಯಾರು ಮಾಡ್ಬೋದ್ರಿ ನಾವು. ಜಾನುವಾರುಗಳನ್ನು ಮಳೆ, ಚಳಿಯಿಂದ ಸಂರಕ್ಷಿಸಲು ಹಾಗೂ ಸ್ಥಳಾವಕಾಶ ಇಲ್ಲದಿರುವವರಿಗೆ ಕುರಿ, ದನದ ದೊಡ್ಡಿಗಳನ್ನು ನಿರ್ಮಿಸಿ ಜಾನುವಾರುಗಳ ಸಾಕಾಣಿಕೆಗೆ ಒತ್ತು ನೀಡುತ್ತಿರುವುದು ಇತರೆ ಕೃಷಿ ಚಟುವಟಿಕೆಗಳಿಗೂ ಸಹ ಪೂರಕವಾಗಿದೆ. ಆರೋಗ್ಯವೇ ಭಾಗ್ಯ, ಸ್ವಚ್ಛತೆ ಶಕ್ತಿ ಎಂಬ ಮೂಲ ಮಂತ್ರವನ್ನ ಪಠಿಸುವ ಈ ಗ್ರಾಮಿಗರು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನ ನೀಡಿದ್ದಾರೆ. ರಸ್ತೆ ಶುಚಿತ್ವ, ಚರಂಡಿ ಶುಚಿತ್ವ, ಘನತ್ಯಾಜ್ಯಗಳ ವಿಲೇವಾರಿಯಂತಹ ಕಾರ್ಯದಲ್ಲಿ ಯಾವತ್ತಿಗೂ ನಿರತರಾದ ಪೌರ ಕಾರ್ಮಿಕರಿಂದ ಗ್ರಾಮ ಸದಾ ಶುಚಿ. ನಮ್ಮ ಹೊಲ ನಮ್ಮ ರಸ್ತೆ ಈ ಯೋಜನೆಯಡಿಯಲ್ಲಿ ಹೊಲಕ್ಕೆ ಹೋಗುವ ರಸ್ತೆಗಳನ್ನು ನಿರ್ಮಾಣ ಮಾಡಲಾಯಿತು. ಮೊದಲೆಲ್ಲ ಕಂಟಿ ಪಟ್ಟಿ ಮಣ್ಣಿನ ರೋಡ್ ಇತ್ತು. ಈಗೆಲ್ಲ ಡಬ್ಬರ್ ರೋಡ್ ಮಾಡಿ ಹೊಲ್ಕ ಪಲ್ಕ ಬರೋರಿಗೆಲ್ಲ ಚಲೋ ಮಾಡ್ಯಾರ್ರಿ ಅವರು. ಏನೋ ಒಬ್ಬರು ಅಡ್ಡಾಡಕ್ಕೆ ಅನುಕೂಲ ಆಗೈತೆ ರೀ. ಎಲ್ಲ ಚಲೋ ಆಗೈತಿ.
ಹಾಂ ಚಕ್ಕಡಿ ಗಾಡಿ ಎಲ್ಲ ಹೋಗ್ತಾವ್ರಿ ಈಗ. ರುದ್ರಭೂಮಿಯನ್ನ ಸ್ವಚ್ಛಗೊಳಿಸಿ ಸಸಿ ನೆಡೆಸುವ ಕಾರ್ಯಕ್ರಮದ ಮೂಲಕ ಸೌಹಾರ್ದತೆ ಹಾಗೂ ಪರಿಸರ ಪ್ರೇಮವನ್ನ ಮೆರೆದಿದ್ದಾರೆ. ರುದ್ರಭೂಮಿಯಲ್ಲಿ ನಡೆಸಲಾಗಿರುವ ಸುಮಾರು 200 ಹುಣಸಿ ಮರದಿಂದ ವರ್ಷಕ್ಕೆ 30,000 ಆದಾಯವನ್ನ ಗ್ರಾಮ ಪಂಚಾಯಿತಿ ಗಳಿಸುತ್ತಿದೆ. ರಾಷ್ಟ್ರೀಯ ಜಾನಪದ ಕಲಾವಿದರ ತಂಡ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಜಾಥಾ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿರುವುದಲ್ಲದೆ ಗ್ರಾಮ ಪಂಚಾಯಿತಿಯು ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದೆ. ಗ್ರಾಮ ಪಂಚಾಯಿತಿಯ ಪ್ರಮುಖ ಆದಾಯದ ಮೂಲವಾದ ನೀರಿನ ತೆರಿಗೆ, ಮನೆ ಕಡವನ್ನ ಸಹ ಪಾವತಿಸುವುದರಲ್ಲಿ ಇಲ್ಲಿನ ಜನರು ಹಿಂದೆ ಬಿದ್ದಿಲ್ಲ. ಸರಿಯಾದ ಸಮಯದಲ್ಲಿ ತೆರಿಗೆಯನ್ನ ಪಾವತಿಸಿ ಅವಶ್ಯ ಬೇಡಿಕೆಗಳನ್ನು ಪೂರೈಸುವಂತೆ ಗ್ರಾಮ ಪಂಚಾಯಿತಿಗೆ ಆಗ್ರಹಿಸುತ್ತಾರೆ. ತುಕ್ಕುಟಿ ಗ್ರಾಮ ಅತ್ಯಂತ ದೊಡ್ಡ ಗ್ರಾಮೀಣ ಪ್ರದೇಶವಾಗಿದ್ದು, ಈ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಕುರ್ತಕೋಟಿಯು ಹಲವಾರು ಅಭಿವೃದ್ಧಿ ಪರ ಕೆಲಸಗಳನ್ನು ಹಾಕಿಕೊಂಡು ಏನು ಗಾಂಧೀಜಿಯ ಕನಸು ಆ ನನಸು ಮಾಡುವಲ್ಲಿ ಆ ದಾಪಕಾಲು ಹಾಕುತ್ತಿದೆ. ಇವೆಲ್ಲ ಅಂಶಗಳನ್ನು ಪರಿಗಣಿಸಿ ಕಳೆದ ವರ್ಷ ಕರ್ನಾಟಕ ಸರ್ಕಾರವು ಕುರ್ತಕೋಟಿ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಈ ಒಂದು ಗಾಂಧಿ ಗ್ರಾಮ ಪ್ರಶಸ್ತಿ ಪಡೆಯಲು ಹಲವಾರು ಮಾನದಂಡಗಳನ್ನು ಸರ್ಕಾರ ಹಾಕಿಕೊಂಡಿದೆ. ವಿಶೇಷವಾಗಿ ಶೌಚಾಲಯಗಳ ನಿರ್ಮಾಣ ಹಾಗೂ ಅದರ ಬಳಕೆ ಹಾಗೂ ಉದ್ಯೋಗ ಖಾತ್ರಿಯಲ್ಲಿ ಮಾನವ ದಿನಗಳ ಸೃಷ್ಟಿ ಹಾಗೂ ಸಮರ್ಪಕ ದಾಖಲಾತಿಗಳ ನಿರ್ವಹಣೆ ಹಾಗೂ ಮಹಿಳಾ ಗ್ರಾಮ ಸಭೆ ಇರ್ಬೋದು, ಮಕ್ಕಳ ಗ್ರಾಮ ಸಭೆ ಇರ್ಬೋದು ಹಾಗೂ ಗ್ರಾಮ ಸಭೆ, ವಾರ್ಡ್ ಸಭೆ ಇವೆಲ್ಲ ಅಂಶಗಳನ್ನು ಪರಿಗಣಿಸಿ ಗಾಂಧಿ ಗ್ರಾಮ ಪ್ರಶಸ್ತಿಯನ್ನು ಮಾನ್ಯ ಸರ್ಕಾರ ನೀಡುತ್ತಿದೆ. ಇದರಿಂದ ಒಂದೇ ಸಲ ನಾವು ಪ್ರಶಸ್ತಿ ಬಂದು ಅದರಿಂದ ಉತ್ತೇಜನಗೊಂಡು ಅವನ್ನೆಲ್ಲ ಕಾರ್ಯಕ್ರಮಗಳನ್ನು ಮತ್ತಷ್ಟು ತೀವ್ರವಾಗಿ ಸಮರ್ಪಕವಾಗಿ ಇದಕ್ಕೆ ವೇಗ ಕೊಟ್ಟು ಮಾಡಿ ಕೆಲಸ ಮಾಡಿದ್ದಕ್ಕೆ ಮಾನ್ಯ ಘನವೆತ್ತ ಸರ್ಕಾರವು ಮತ್ತು 2ನೇ ಬಾರಿ ಕುರ್ತಕೋಟಿ ಗ್ರಾಮಕ್ಕೆ ಗಾಂಧಿ ಗ್ರಾಮ ಪ್ರಶಸ್ತಿ ನೀಡಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅದೇ ರೀತಿಯಾಗಿ ಈಗ 3ನೇ ಬಾರಿಯೂ ನಮ್ಮ ಗಾಂಧಿ ಗ್ರಾಮ ಪ್ರಶಸ್ತಿ ಆಯ್ಕೆ ಆಗುವ ಹಂತದಲ್ಲಿದ್ದು, ಇದು ಆದರೆ ನಮಗಲ್ಲಿ ಒಂದು ಹ್ಯಾಟ್ರಿಕ್ ಗಾಂಧಿ ಗ್ರಾಮ ಪ್ರಶಸ್ತಿ ಅಂದಂಗೆ ಆಗುತ್ತೆ. ಗಾಂಧಿ ಗ್ರಾಮ ಪ್ರಶಸ್ತಿ ಪಡೆಯೋದು ಒಂದು ಗೌರವದ ಸೂಚನೆ. ಗಾಂಧಿಯ ಕನಸು ಗ್ರಾಮೀಣ ಅಭಿವೃದ್ಧಿ ಹಾಗೂ ಅವರ ಸ್ವತಂತ್ರ ಪೂರ್ವದಲ್ಲಿ ಶೌಚಾಲಯ ಬಗ್ಗೆ ಸಮರ್ಪಕವಾದ ಒಂದು ಕನಸನ್ನು ಕಂಡಿದ್ದರು. ಈಗ ನಮ್ಮ ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರು ಅದಕ್ಕೆ ಅತ್ಯಂತ ಕಾಳಜಿ ಕೊಟ್ಟು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಶೌಚಾಲಯ ನಿರ್ಮಾಣದಲ್ಲಿ ಅತ್ಯಂತ ಇಡೀ ರಾಷ್ಟ್ರದಲ್ಲಿಯೇ ಹೆಚ್ಚು ಶೌಚಾಲಯ ಮಾಡುವಲ್ಲಿ ದಾಪುಗಾಲು ಹಾಕಿದ್ದಾರೆ. ತಮ್ಮತನದ ತೇರು ಸಿಂಗರಿಸಿಕೊಳ್ಳುವುದರಲ್ಲೇ ಮಗ್ನರಾದ ಉನ್ನತ ವರ್ಗದಲ್ಲಿ ಕುರ್ತಕೋಟಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಮುಖಂಡರ ಸೇವೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿಭಿನ್ನ ಪ್ರಯತ್ನ ಹಾಗೂ ಸಮ್ಮಾನ ಸ್ಥಳೀಯ ಸರ್ಕಾರವನ್ನ ಇನ್ನಷ್ಟು ಬಲಗೊಳಿಸಿದೆ.